ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಶಿವಣ್ಣಸಮುದ್ರ ಬಳಿಯ ಪಯನೀರ್ ಜಿಗ್ನೋ ಲಿಮಿಟೆಡ್ ವಿದ್ಯುತ್ ಉತ್ಪಾದನಾ ಕೇಂದ್ರದ 60 ಅಡಿ ಆಳದ ಕಾಲುವೆಗೆ ಬಿದ್ದಿದ್ದಂತಹ ಕಾಡಾನೆಯನ್ನು ಮಂಗಳವಾರ 4 ಗಂಟೆ ಕಾರ್ಯಾಚರಣೆ ಯಶಸ್ವಿಯಾಗಿ ಗಜರಾಜ ಮತ್ತೆ ಅರಣ್ಯಕ್ಕೆ ಸೇರಿದ್ದಾನೆ. ಶನಿವಾರ ರಾತ್ರಿ ವಿದ್ಯುತ್ ಘಟಕದ ಬಳಿ ಸುತ್ತಾಡ್ತಾ ಇದ್ದಂತಹ 12 ವರ್ಷದ ಗಂಡು ಕಾಡಾನೆ ನೀರು ಕುಡಿಲಿಕ್ಕೆ ಅಂತ ಹೇಳಿ ಗೇಟ್ ಮೂಲಕ ನಾಲೆಗೆ ಇಳಿದಿತ್ತು. ಆದರೆ ಹರಿವಿನ ರಭಸಕ್ಕೆ ಅದು ಮೇಲೆ ಬರಲಿಕ್ಕೆ ಸಾಧ್ಯ ಆಗದೆ 3 ದಿನದಿಂದ ಅಲ್ಲಿಯೇ ಓಡಾಡಿಕೊಂಡಿತ್ತು. ನಂತರ ನಿತ್ರಾಣಗೊಂಡಿತ್ತು. ಸೋಮವಾರ ದಿನ ಇಡೀ ನಡೆಸಿದಂತಹ ಕಾರ್ಯಾಚರಣೆ ಯಶಸ್ವಿ ಆಗಲೇ ಇಲ್ಲ. ಮಂಗಳವಾರ ಕ್ರೇನ್ ಹಾಗೆ ಡ್ರೋನ್ ಸಹಾಯದಿಂದ ಕಾರ್ಯಾಚರಣೆ ಮತ್ತೆ ಆರಂಭ ಮಾಡಲಾಯಿತು. ಬೆಂಗಳೂರಿನಿಂದ ತಂದಿದ್ದಂತಹ ಬೃಹತ್ ಕ್ರೇನು ಮತ್ತು ಸ್ಥಳೀಯವಾಗಿ 2 ಕ್ರೇನ್ಗಳ ಮೂಲಕ ಮೊದಲಿಗೆ ಒಂದು ಕಂಟೈನರ್ ಅನ್ನು ಕಾಲುವೆಗೆ ಇಳಿಸಿ ಆನೆಯನ್ನು ಮೇಲಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಲಾಯಿತು. ಆದರೂ ಕೂಡ ಅದು ವಿಫಲ ಆಯಿತು, ಫಲ ನೀಡಲಿಲ್ಲ. ಮಧ್ಯಾಹ್ನ ಮತ್ತೆ ಕಾರ್ಯಾಚರಣೆ ಶುರುವಾಯಿತು. ಪಟಾಕಿಯನ್ನು ಸಿಡಿಸಿ ಕಾಲುವೆ ಮಧ್ಯಭಾಗಕ್ಕೆ ಆನೆ ಬರಲಿಕ್ಕೆ ಪ್ರಯತ್ನ ಮಾಡಿದರು. ತಜ್ಞರ ತಂಡ ಕಾಡಾನೆಗೆ ಅರಿವಳಿಕೆ ಮದ್ದನ್ನು ಈ ಸಂದರ್ಭದಲ್ಲಿ ನೀಡಿತು. ಸುಮಾರು ಅರ್ಧ ಗಂಟೆ ನಂತರ ಆನೆ ಅಲ್ಲಿಯೇ ಓಡಾಟವನ್ನು ನಡೆಸಿ ಬಳಿಕ ಪ್ರಜ್ಞೆಯನ್ನು ಕಳ್ಕೊಂಡಿತು. ವೈದ್ಯರು ಅಲ್ಲಿಗೆ ಹೋಗಿ ಚಿಕಿತ್ಸೆಯನ್ನು ಆನೆಗೆ ನೀಡಿದರು. ನಂತರ ರಕ್ಷಣಾ ಸಿಬ್ಬಂದಿ ಹೈಡ್ರಾಲಿಕ್ ಕ್ರೇನ್ ಮತ್ತು ಹಗ್ಗಗಳನ್ನು ಬಳಸಿ ಕಂಟೈನರ್ ಮತ್ತು ಸ್ಟ್ರೆಚರ್ ಮೇಲೆ ಆನೆಯನ್ನು ಮಲಗಿಸಿದರು. ಬಹಳ ಎಚ್ಚರಿಕೆಯಿಂದ 60 ಅಡಿ ಆಳದ ಕಾಲುವೆಯಿಂದ ಆನೆಯನ್ನು ಮೇಲಕ್ಕೆ ತಂದರು. ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಆರೋಗ್ಯ ಸ್ಥಿತಿಯನ್ನು ಖಾತ್ರಿಪಡಿಸಿಕೊಂಡು ಪಕ್ಕದಲ್ಲೇ ಇದ್ದಂತಹ ಕಾವೇರಿ ವನ್ಯಜೀವಿ ಅರಣ್ಯಕ್ಕೆ ಈ ಆನೆಯನ್ನು ಬಿಡಲಾಯಿತು. ಮಂಡ್ಯ ಡಿಸಿಎಫ್ ಡಿ ರಘು, ಮೈಸೂರು ವಿಭಾಗದ ವನ್ಯಜೀವಿ ವಲಯದ ಡಿಸಿಎಫ್ ಪ್ರಭುಗೌಡ ಬಿರಾದಾರ್ ಅವರು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಇದರ ಜೊತೆಗೆ ನಾಗರಹೊಳೆ ವನ್ಯಜೀವಿ ವಿಭಾಗದ ರಮೇಶ್ ಅವರು, ಆದರ್ಶ್, ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದ ನಿರ್ದೇಶಕಿ ಅನುಷಾ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಹದೇವಸ್ವಾಮಿ, ತಹಶೀಲ್ದಾರ್ ಎಸ್.ವಿ. ಲೋಕೇಶ್ ಅವರು, ಹಲಗೂರು ಸಿಪಿಐ ಬಿ.ಎಸ್. ಶ್ರೀಧರ್, ವಲಯ ಅರಣ್ಯಾಧಿಕಾರಿ ಗವಿಯಪ್ಪ, ಹಾಗೆ ಅರಿವಳಿಕೆ ತಜ್ಞ ರಂಜನ್, ಅಕ್ರಮ್ ಮತ್ತು ಚಿರತೆ ಕಾರ್ಯಪಡೆ ಸೇರಿದಂತೆ 100ಕ್ಕೂ ಹೆಚ್ಚು ಜನ ಈ ಆನೆಯನ್ನು ಮೇಲೆತ್ತುವಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಹಿರಿಯ ಅಧಿಕಾರಿಗಳ ಸಲಹೆ ಮತ್ತು ತಜ್ಞ ವೈದ್ಯರ ನೆರವಿನಿಂದ ಅತ್ಯಂತ ಸವಾಲಿನ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಅರಣ್ಯ ಸಚಿವರು ಆನೆ ಸುರಕ್ಷತೆಗೆ ಸೂಚನೆ ನೀಡಿದರು. ಆನೆಯು ಆಹಾರ ಅರಸಿ ಬಂದಿರುವಂತಹ ಸಾಧ್ಯತೆ ಇದೆ. ಸುತ್ತಮುತ್ತಲಿನ ಜನ ಜಾಗ್ರತೆ ವಹಿಸಬೇಕು ಅಂತ ಹೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಿ ರಘು ಅವರು ಹೇಳಿದರು. ಕೊನೆಗೂ ಕೂಡ ಕಾರ್ಯಾಚರಣೆ ಯಶಸ್ವಿಯಾಗಿ ಮತ್ತೆ ಕಾಡಿಗೆ ಗಜರಾಜ ಸೇರ್ಪಡೆಗೊಂಡಿದ್ದಾನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.